ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜೂನ್ 25, 2024 ಅಂದರೆ ಸರಿಯಾಗಿ 50 ವರ್ಷಗಳ ಹಿಂದೆ ಏನಾಗಿತ್ತು? ಮಧ್ಯರಾತ್ರಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತು ಆರಂಭಿಸಿದ್ದ ಪ್ರಧಾನಿ ಇಂದಿರಾ ಗಾಂಧಿ ಇಡೀ ದೇಶ ಬೆಚ್ಚಿ ಬೀಳೋ ಘೋಷಣೆ ಮಾಡಿದ್ರು. ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ, ಗಾಬರಿ ಆಗೋದೇನಿಲ್ಲ ಅಂತ ಹೇಳಿ ಮಾತನ್ನ ಮುಗಿಸಿದ್ರು. ಈ ಮೂಲಕ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿ ಮತ್ತು ಅದೇ ಕೊನೆ ಬಾರಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿತ್ತು. ಕಾಂಗ್ರೆಸ್ನ ಪಾಲಿಗೆ, ನೆಹರು ಗಾಂಧಿ ಕುಟುಂಬದ ಪಾಲಿಗೆ, ಭಾರತದ ರಾಜಕಾರಣದ ಪಾಲಿಗೆ, ಬಿಜೆಪಿ ಪಾಲಿಗೆ, ಅಷ್ಟೇ ಯಾಕೆ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹೀಗೆ ಎಲ್ಲದರ ಪಾಲಿಗೆ ಆ ದಿನ, ಆ ಘಟನೆ ದೊಡ್ಡ ಪರಿಣಾಮ ಬೀರ್ಬಿಡ್ತು. ಮುಂದಿನ 21 ತಿಂಗಳು ಭಾರತದ ಪ್ರಜಾಪ್ರಭುತ್ವವನ್ನು 28 ವರ್ಷದ ಯುವಕ ಮತ್ತು ಪ್ರಧಾನಿ ಹುದ್ದೆಯಲ್ಲಿದ್ದ ಆತನ ತಾಯಿ ಡಿಕ್ಟೇಟರ್ಶಿಪ್ಗೆ ಒಳಪಡಿಸಿದ್ರು. ಹಾಗಿದ್ರೆ ಅದೆಲ್ಲ ಆಗಿದ್ದು ಹೇಗೆ? ಯಾಕೆ ಇಷ್ಟು ದೊಡ್ಡ ದೇಶವನ್ನ ತುರ್ತು ಪರಿಸ್ಥಿತಿಗೆ ತಳ್ಳಿದ್ಯಾಕೆ? ಅದರಿಂದ ಉಂಟಾದ ಪರಿಣಾಮ ಏನು? ಆ ಟೈಮಲ್ಲಿ ನಿಜಕ್ಕೂ ಏನ್ ನಡೀತು? ಬನ್ನಿ, ಪ್ರಜಾಪ್ರಭುತ್ವ ಭಾರತದ ಕರಾಳ ಅಧ್ಯಾಯವನ್ನ, ಅದರಲ್ಲೂ ಭಾರತೀಯರಾದ ನಾವು ಯಾವತ್ತೂ ಮರೆಯೋಕೆ ಸಾಧ್ಯವಾಗದ, ಮರೆಯಲೂ ಬಾರದ ಈ ಸಂವಿಧಾನದ ಕೊಲೆಯನ್ನ ಕ್ವಿಕ್ ಆಗಿ ಏನೆಲ್ಲ ಆಯಿತು ಅಂತ ರಿಕ್ಯಾಪ್ ಮಾಡ್ತಾ ಹೋಗೋಣ. ತುಂಬ ಕಷ್ಟಪಟ್ಟು ಪ್ರಾಣಗಳ ಬಲಿ ಕೊಟ್ಟು ಪಡೆದ ಸ್ವಾತಂತ್ರ್ಯವನ್ನ ಆ ಟೈಮ್ನಲ್ಲಿ ಕೊಲೆ ಮಾಡಲಾಗಿತ್ತು. ತುರ್ತು ಪರಿಸ್ಥಿತಿ ಹೇರಿದಾಗ ಪತ್ರಿಕೆಗಳು ಪ್ರಿಂಟ್ ಆಗ್ತಿರಲಿಲ್ಲ, ಟೀಕಿಸೋಕೆ ಅಧಿಕಾರ ಇರಲಿಲ್ಲ, ಕೊನೆಗೆ ಜೀವಿಸುವ ಹಕ್ಕನ್ನು ಕೂಡ ತೆಗೆದುಹಾಕಲಾಗಿತ್ತು. ಒಟ್ಟಾರೆ ಇಂದಿರಾ ಮತ್ತವರ ಮಗ ಸಂಜಯ್ ಗಾಂಧಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು 21 ತಿಂಗಳ ಕಾಲ ಜೀವಂತ ಶವ ಮಾಡಿದ್ರು. ಸಂವಿಧಾನವನ್ನು ಕೊಂದುಬಿಟ್ರು. ಸ್ವತಂತ್ರ ಭಾರತ ಮೊದಲ ಸಲ ಸರ್ವಾಧಿಕಾರಕ್ಕೆ ತುತ್ತಾಯಿತು. ಸ್ನೇಹಿತರೆ, ಇದೆಲ್ಲ ಆರಂಭ ಆಗಿದ್ದು 1971ರಿಂದ. ಇಂದಿರಾ ಗಾಂಧಿ ವಿರುದ್ಧ ಅತಿದೊಡ್ಡ ಪ್ರಚಾರ ಮಾಡಿದ್ದ ಜನತಾ ಪರಿವಾರದ ನಾಯಕರು ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯನ್ನ ಸೋಲಿಸುವ ಹಠ ತೊಟ್ಟಿದ್ರು. ಆದರೆ ಭಾರಿ ಬಹುಮತದೊಂದಿಗೆ ಇಂದಿರಾ ಗಾಂಧಿ ಅಧಿಕಾರವನ್ನು ಹಿಡಿದ್ರು. ಆನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯಿತು. ಬಾಂಗ್ಲಾದೇಶದ ರಚನೆಯಾಯಿತು. ಪಾಕಿಸ್ತಾನ 2 ಪೀಸ್ ಆಗಿ ಭಾರತ ಸರ್ವಶಕ್ತ ದೇಶ ಆಯಿತು. ಇಂದಿರಾ ಗಾಂಧಿ ಭಾರತದಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಎಮರ್ಜ್ ಆಗಿಬಿಟ್ರು. ತಡೆಯೋರೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಯಿತು. ಅದಕ್ಕವರು ಅರ್ಹರು ಕೂಡ ಹೌದು. ಇಂದಿರಾ ಗಾಂಧಿಯನ್ನು 2 ರೀತಿಯಲ್ಲಿ ನೋಡಬೇಕಾಗತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ವಿಚಾರವಾಗಿ ಯಾವುದೇ ಸರ್ಕಾರಕ್ಕೂ ಕಂಪೇರೇ ಮಾಡೋಕ್ಕಾಗದೇ ಇರೋ ಅಚೀವ್ಮೆಂಟ್ಗಳನ್ನು ಅವರ ಅವಧಿಯಲ್ಲಿ ಮಾಡಲಾಯಿತು. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಅಂಥ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು, ಧೈರ್ಯದ ಹೆಜ್ಜೆಯನ್ನು ಇಡಲಾಯಿತು. ಅದಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಆದರೆ ಅವರ ಆರ್ಥಿಕ ನೀತಿಗಳು ಅತ್ಯಂತ ಹೋಪ್ಲೆಸ್ ಆಗಿ ಫೇಲ್ ಆದವು. ಜೊತೆಗೆ ಈ ತುರ್ತು ಪರಿಸ್ಥಿತಿ ಅನ್ನೋ ಒಂದು ಕಳಂಕ ಅವರ ಎಲ್ಲ ಸಾಧನೆಗಳನ್ನು ಮರೆಮಾಚಿಬಿಡ್ತು. ಆದರೆ ಅದಕ್ಕಿಂತ ಮುಂಚೆ ಆ ರೀತಿ ವಾತಾವರಣ ಇರಲಿಲ್ಲ. ಇಂದಿರಾ ಗಾಂಧಿ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಇಂದಿರಾ ಗಾಂಧಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಯಿತು ಅವರ ಅವಧಿಯಲ್ಲಿ. ಕಮಿಟೆಡ್ ಬ್ಯೂರೋಕ್ರಸಿ ಅನ್ನೋ ನೀತಿ ತಂದು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ತಾವು ಹೇಳೋ ರೀತಿ ಮಾಡಿಕೊಂಡ್ರು. ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ಆದರು. ಆದರೆ ಇದೇ ಶಕ್ತಿ ಮುಂದೆ ಇಂದಿರಾ ಗಾಂಧಿಯಿಂದ ಸಾಕಷ್ಟು ತಪ್ಪುಗಳನ್ನು ಮಾಡಿಸ್ತು, ಸಾಕಷ್ಟು ತೊಂದರೆಗಳಿಗೆ ಸಿಕ್ಕಾಕಿಸ್ತು. ಆಡಳಿತಾತ್ಮಕವಾಗಿ ಇಂದಿರಾ ಗಾಂಧಿ ಎಲ್ಲವನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಶುರು ಮಾಡಿದ್ರು. ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಏಕಾಂಗಿಯಾಗಿ ನಿರ್ಧಾರ ತಗೊಳ್ಳೋಕೆ ಶುರು ಮಾಡಿದ್ರು. ಇದೇ ಟೈಮ್ನಲ್ಲಿ ದೇಶದಲ್ಲಿ ವಿಪರೀತ ಆರ್ಥಿಕ ಸಮಸ್ಯೆ, ಮಿತಿಮೀರಿದ ಹಣದುಬ್ಬರ. 28% ಇತ್ತು ಹಣದುಬ್ಬರ. ಈಗ 4, 5, 6% ನಾವು ತುಂಬಾ ಜಾಸ್ತಿ ಅಂತ ಹೇಳಿ ನಾವು ಅದನ್ನ ಕೌಂಟ್ ಮಾಡ್ತೇವೆ. ಆದರೆ 28% ಇತ್ತು ಹಣದುಬ್ಬರ. ಆಗ ಆಹಾರದ ಕೊರತೆ ಸೇರಿ ಆಂತರಿಕ ಸಮಸ್ಯೆಗಳು ಸರ್ಕಾರಕ್ಕೆ ತಲೆನೋವಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿರಾ ಗಾಂಧಿ ವಿರೋಧಿಗಳು ದೇಶದಲ್ಲಿ 4 ಮೂಲೆಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಶುರು ಮಾಡಿದ್ರು. ಮೊದಲಿಗೆ ಗುಜರಾತ್ನಲ್ಲಿ ನವನಿರ್ಮಾಣ ಆಂದೋಲನ, ಹಾಸ್ಟೆಲ್ ಮೆಸ್ ಬಿಲ್ ಜಾಸ್ತಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಶುರು ಮಾಡಲಾಗಿತ್ತು. ಆನಂತರ ಅದು ಗುಜರಾತ್ನ ಚಿಮನ್ ಬಾಯಿ ಪಟೇಲ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಯಿತು. ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಯಿತು. ಅತ್ತ ಜಯಪ್ರಕಾಶ್ ನಾರಾಯಣ್ ಬಿಹಾರದಲ್ಲಿ ವಿದ್ಯಾರ್ಥಿ ಸಂಘಟನೆಗಳನ್ನು ಮುಂದಿಟ್ಟುಕೊಂಡು ಜೆಪಿ ಚಳವಳಿಯನ್ನು ಆರಂಭ ಮಾಡಿದ್ರು. ಲಕ್ಷಾಂತರ ಜನ ಜೊತೆಯಾದರು. ಬಿಹಾರದಲ್ಲಿ ಜಾರ್ಜ್ ಫರ್ನಾಂಡಿಸ್ ರೈಲ್ವೆ ಪ್ರೊಟೆಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಬಹುಮತ ಪಡೆದ ಅಧಿಕಾರಕ್ಕೆ ಬಂದ ಮೇಲೆ ಇಂದಿರಾ ಗಾಂಧಿ ಬ್ಯಾಂಕುಗಳ ರಾಷ್ಟ್ರೀಕರಣ, ರಾಜ ಮಹಾರಾಜರಿಗೆ ಕೊಡ್ತಾ ಇದ್ದ ವೇತನದ ರದ್ದತಿ ಸೇರಿದಂತೆ ಸಾಕಷ್ಟು ದೊಡ್ಡ ಹೆಜ್ಜೆಗಳನ್ನು ಇಟ್ಟರು. ಸಾಕಷ್ಟು ಕಾನೂನಿಗೆ ತಿದ್ದುಪಡಿಗಳನ್ನು ಮಾಡಿದ್ರು. ಇವೆಲ್ಲ ಇಂದಿರಾ ಗಾಂಧಿ ವಿರುದ್ಧ ಅಭಿಪ್ರಾಯ ನಿಧಾನಕ್ಕೆ ಬಲಗೊಳ್ಳೋಕೆ ಕಾರಣ ಆಗ್ತಾ ಹೋಯಿತು. ಜೊತೆಗೆ ನ್ಯಾಯಾಂಗದೊಂದಿಗೂ ಇಂದಿರಾ ಗಾಂಧಿ ನಿರಂತರವಾಗಿ ಕಿರಿಕ್ ಮಾಡ್ಕೊಳ್ತಾ ಇದ್ರು. ನಾನು ಜನರಿಂದ ಆಯ್ಕೆಯಾದ ಪ್ರಧಾನಿ, ನಾನು ಮಾಡಿದ ಕಾಯ್ದೆಗಳಿಗೆ ನೀವು ಒಪ್ಪಬೇಕು, ನೀವು ಯಾರು ಚೇಂಜ್ ಮಾಡೋಕ್ಕೆ?
ನೀವು ಅದನ್ನು ಡಿಫೈನ್ ಅಷ್ಟೇ ಮಾಡಬೇಕು, ಆ ಕಾನೂನುಗಳನ್ನು ಜಾರಿ ಅಷ್ಟೇ ಮಾಡಬೇಕು, ಅದನ್ನು ಕಾನೂನುಗಳನ್ನು ವ್ಯಾಖ್ಯಾನಿಸಬೇಕು ಅಷ್ಟೇ. ಅದು ಬಿಟ್ಟು ನೀವು ಕಾನೂನು ಅದು ಬೇಕು ಇದು ಬೇಡ ಅಂತ ನೀವು ಯಾರು ಹೇಳೋಕ್ಕೆ ಅನ್ನೋ ಆ್ಯಟಿಟ್ಯೂಡನ್ನು ಇಂದಿರಾ ಗಾಂಧಿ ತೋರಿಸೋಕೆ ಶುರು ಮಾಡಿದ್ರು. ಇದರ ಮುಂದುವರೆದ ಭಾಗವಾಗಿ ಈ ಎಂಟೈರ್ ಪಾಲಿಟಿಕ್ಸ್ಗೆ ದೊಡ್ಡ ತಿರುವನ್ನು ಕೊಟ್ಟಿದ್ದು ಇಂದಿರಾ ಗಾಂಧಿಯವರ ಅನರ್ಹತೆ ವಿಚಾರ. 1971ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿಯಲ್ಲಿ ಮೋಸ ಮಾಡಿ ಚುನಾವಣೆ ಗೆದ್ದಿದ್ದಾರೆ ಅಂತ ಆರೋಪಿಸಿ ರಾಜ್ ನಾರಾಯಣ್ ಕೋರ್ಟ್ ಮೆಟ್ಟಿಲೇರಿದ್ರು. 1975ರ ಜೂನ್ 12ನೇ ತಾರೀಕು ಅಂದರೆ ತುರ್ತು ಪರಿಸ್ಥಿತಿ ಹೇರುವ 13 ದಿನಗಳ ಮುಂಚೆ ನ್ಯಾಯಾಂಗ ಇಂದಿರಾ ಗಾಂಧಿಯವರ ಸದಸ್ಯತ್ವವನ್ನ ಅನರ್ಹ ಮಾಡಿದ್ರು. 6 ವರ್ಷ ಎಲೆಕ್ಷನ್ನೇ ನಿಲ್ಲೋ ಹಾಗಿಲ್ಲ ಅಂತ ಇಂದಿರಾ ಗಾಂಧಿ ವಿರುದ್ಧ ತೀರ್ಪು ಬಂತು. ಈ ಎಲ್ಲವೂ ಇಂದಿರಾ ಗಾಂಧಿಯನ್ನ, ಅದಕ್ಕಿಂತ ಅವರ ಮಗ ಸಂಜಯ್ ಗಾಂಧಿಯನ್ನ ಗಡಗಡ ನಡುಗಿಸಿಬಿಡ್ತು. ಅದಕ್ಕೆ ಸರಿಯಾಗಿ ಜೂನ್ 25ನೇ ತಾರೀಕು ತುರ್ತು ಪರಿಸ್ಥಿತಿ ಹೇರೋ ಕೆಲವೇ ಗಂಟೆಗಳಿಗೂ ಮುಂಚೆ ದಿಲ್ಲಿಯಲ್ಲಿ ಜೆಪಿ ದೊಡ್ಡ ರ್ಯಾಲಿ ಮಾಡಿದ್ರು. ರ್ಯಾಲಿಯಲ್ಲಿ ಪೊಲೀಸರೇ ನಿಮಗೆ ಸರಿಯಾಗಿರೋದನ್ನು ನೀವು ಮಾಡಿ, ಸರ್ಕಾರದ ಮಾತನ್ನ ಕೇಳಬೇಡಿ ಅಂತ ಕರೆ ಕೊಟ್ಟರು. ಇದು ಹೆಂಗಿತ್ತು ಗೊತ್ತಾ? ಪೊಲೀಸರಿಗೆ ಸರ್ಕಾರದ ವಿರುದ್ಧ ದಂಗೆ ಕರೆ ಕೊಟ್ಟು ಹಾಗಿತ್ತು ಇಂಡೈರೆಕ್ಟ್ ಆಗಿ. ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ. ಇವರೇನ್ ಹೇಳಿದ್ರು, ದೇಶದಲ್ಲಿ ನೋಡಿ ಜೆಪಿ ದಂಗೆಗೆ, ಪೊಲೀಸರ ಸರ್ಕಾರದ ವಿರುದ್ಧ ದಂಗೆಗೆ ಕುಮ್ಮಕ್ಕನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದೇ ದಿನ ಸಂಜೆ ಮೀಟಿಂಗ್ ಮಾಡಿ ತುರ್ತು ಪರಿಸ್ಥಿತಿಯ ರೂಪುರೇಷೆ ಸಿದ್ಧ ಮಾಡಿ ಯಾರು ಯಾರನ್ನ ಬಂಧಿಸಬೇಕು ಅಂತ ಹೇಳಲಾಯಿತು. ಅದರಂತೆ ಜೂನ್ 25ರ ನಡುರಾತ್ರಿ ದೇಶದ ಮೂಲೆ ಮೂಲೆನೂ ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು. ಇದರ ಬೆನ್ನಲ್ಲೇ ಜೂನ್ 26ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ಪ್ರತಿಭಟನೆ ಮಾಡಿ ಸುಸ್ತಾಗಿದ್ದ ಹಿರಿಯ ಗಾಂಧಿವಾದಿ ಜೆಪಿಯನ್ನ ಎಬ್ಬಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಾಯಿತು. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಬೈಕೊಂಡು ಜೆಪಿ ಸ್ಟೇಷನ್ಗೆ ಹೋದ್ರು. ಆಮೇಲೆ ಪೊಲೀಸರು ಇಷ್ಟು ದೊಡ್ಡ ವ್ಯಕ್ತಿಯನ್ನ ಎಲ್ಲಿಡೋದು ಅನ್ನೋದು ಗೊತ್ತಿಲ್ಲದೆ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಗೃಹ ಬಂಧನದಲ್ಲಿ ಇಟ್ರು. ಆ ರೀತಿ ಅಮಾನವೀಯವಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅನ್ನೋ ಕರಾಳ ಅಧ್ಯಾಯ ಆರಂಭ ಆಗೇ ಬಿಡ್ತು ರಾತ್ರೋರಾತ್ರಿ. ಸಂಜಯ್ ಗಾಂಧಿಯೇ ದೊಡ್ಡ ನಿರ್ಧಾರಕ. ಭಾರತದ ತುರ್ತು ಪರಿಸ್ಥಿತಿ ನಿರ್ಧಾರವನ್ನ ಕಂಪ್ಲೀಟ್ ಆಗಿ ಒಬ್ಬ ಸೂಪರ್ ಸಿಎಂ, ಅಸಂವಿಧಾನಿಕ ವ್ಯಕ್ತಿ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ಕೈಗೊಂಡಿದ್ರು. ಇನ್ಫ್ಯಾಕ್ಟ್ ಹಠ ಮಾಡಿ ಇದನ್ನ ತಗೊಂಡಿದ್ರು. ಯಾಕಂದ್ರೆ ದೇಶದ ಅನೇಕ ಕಡೆ ಪ್ರತಿಭಟನೆ ಭುಗಿಲೇಳ್ತಾ ಇದ್ದಾಗ, ನ್ಯಾಯಾಂಗದ ವಿರೋಧಕ್ಕೆಲ್ಲ ಬೇಸತ್ತಿದ್ದಾಗ ಇಂದಿರಾ ಗಾಂಧಿ ಒಂದು ಸಲ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವರ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಓಕೆ ಅಂತ ಹೇಳಿದ್ರೆ ಸಂಜಯ್ ಗಾಂಧಿ ಮಾತ್ರ ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ಇವರು ಈಗ ರಾಜೀನಾಮೆ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾರೆ, ಆಮೇಲೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಎಳೆದು ಬಿಡ್ತಾರೆ, ನಿಮ್ಮ ಸ್ಥಾನವನ್ನ ಆಕ್ರಮಿಸಿಬಿಡ್ತಾರೆ, ಸೊ ನೀವು ರಾಜೀನಾಮೆ ಕೊಡಬಾರದು, ಕೊಡ್ತಿಲ್ಲ ಅಷ್ಟೇ ಅಂತ ಅಮ್ಮನಿಗೆ ಆದೇಶ ಕೊಟ್ಟು ಹೋಗ್ತಾರೆ. ಆಮೇಲೆ ವಿಧಿ ಇಲ್ಲದೆ ತುರ್ತು ಪರಿಸ್ಥಿತಿಯ ಹಂತಕ್ಕೆ ಬರಲಾಯಿತು. ಆ ಮಟ್ಟಿಗೆ ಸಂಜಯ್ ಗಾಂಧಿಯ ಪ್ರಭಾವ ಇತ್ತು ಸರ್ಕಾರದಲ್ಲಿ. ಅಷ್ಟೇ ಅಲ್ಲ, ಇನ್ನೂ ಘಟನೆ ಇದೆ. ತುರ್ತು ಪರಿಸ್ಥಿತಿ ಹೇರಿದ ಕೆಲವೇ ಗಂಟೆಗಳಲ್ಲಿ ಅಂದರೆ ಜೂನ್ 26ನೇ ತಾರೀಕು ಬೆಳಗ್ಗೆ 5:30-6 ಗಂಟೆ ಹೊತ್ತಿಗೆ ಪಶ್ಚಿಮ ಬಂಗಾಳದ ಸಿಎಂ ಇಂದಿರಾ ಗಾಂಧಿ ಆಪ್ತ ಸಿದ್ಧಾರ್ಥ್ ಶಂಕರ್ ರೇ ಮತ್ತು ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷ ದೇವ್ಕಾಂತ್ ಬರುವಾ ಅವರು ಮೀಟಿಂಗ್ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ತಾರೆ. ಆನಂತರ ಮೀಟಿಂಗ್ ಮುಗಿಸ್ಕೊಂಡು ಹೊರಗೆ ಬರುವಾಗ ದಾರಿಯಲ್ಲಿ ಗೃಹ ಇಲಾಖೆ ಅಧಿಕಾರಿಗಳು ಸಿಕ್ಕು ಸಿದ್ಧಾರ್ಥ್ ಶಂಕರ್ ರೇ ಎದುರಿಗೆ, ತುರ್ತು ಪರಿಸ್ಥಿತಿಗೆ ಒಪ್ಪಿದ್ದೀರಲ್ಲ, ದೇಶದಲ್ಲಿ ಏನು ನಡೀತಿದೆ ಗೊತ್ತಾ, ದೇಶದಲ್ಲಿ ಪತ್ರಿಕೆಗಳು ಪ್ರಿಂಟ್ ಆಗ್ತಾ ಇಲ್ಲ, ಕೋರ್ಟ್ ಕೂಡ ಬಾಗಿಲು ತೆಗಿಯಲ್ಲ, ಆ ಥರ ವ್ಯವಸ್ಥೆ ಆಗಿದೆ ಅಂತ ಅಧಿಕಾರಿಗಳು ಸಿದ್ಧಾರ್ಥ್ ಶಂಕರ್ ರೇಗೆ ಹೇಳ್ತಾರೆ. ಇದರ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದ ಸಿದ್ಧಾರ್ಥ್ ಶಂಕರ್ ರೇ ಮತ್ತೆ ಇಂದಿರಾ ಗಾಂಧಿ ಬಳಿ ಏನಿದು ಅಂತ ಕೇಳೋಕೆ ಹೋಗ್ತಾರೆ. ಆದರೆ ಇಂದಿರಾ ಗಾಂಧಿ ಬರೋದಿಲ್ಲ, ಬದಲಾಗಿ ಅವರ 28 ವರ್ಷದ ಮಗ ಸಂಜಯ್ ಗಾಂಧಿ ಬರ್ತಾರೆ. ಯಾಕೆ ಅವ್ರು ಹೇಳ್ತಿರೋದು ನಿಜಾನ ಅಂತ ಕೇಳಿದಾಗ ಮಾತಿಗೆ ಮಾತು ಬೆಳೆದು, ನಿಮಗೆ ದೇಶ ನಡೆಸೋಕೆ ಬರಲ್ಲ ಹೋಗ್ರಿ ಅಂತ 28 ವರ್ಷದ ಹುಡುಗ ಪಶ್ಚಿಮ ಬಂಗಾಳದ ಸಿಎಂ ಇಂದಿರಾ ಗಾಂಧಿಯವರ ಆಪ್ತ ಸಿದ್ಧಾರ್ಥ್ ಶಂಕರ್ ರೇಗೆ ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟೇ ಅಲ್ಲ, ಆಮೇಲೆ ಇಂದಿರಾ ಗಾಂಧಿ ಬಂದಾಗ ಅವರ ಕಣ್ಣು ಅತ್ತಿರೋ ಥರ ಇತ್ತು, ರೆಡ್ ಆಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಇಂದಿರಾ ಗಾಂಧಿ ಮಗನೊಂದಿಗೆ ಜಗಳ ಆಡಿ ಹೊರಗೆ ಬಂದಿರ್ತಾರೆ. ಇಂದಿರಾ ಆಪ್ತೆ ಪುಪುಲ್ ಜೈಕರ್ ತಮ್ಮ ಪುಸ್ತಕದಲ್ಲಿ ಇದನ್ನೆಲ್ಲ ದಾಖಲಿಸಿದ್ದಾರೆ. ಅನಂತರ ಕೋರ್ಟ್ ಬಾಗಿಲೆಲ್ಲ ಓಪನ್ ಆಗುತ್ತೆ, ಪತ್ರಿಕೆಗಳು ಪ್ರಕಟ ಆಗ್ತವೆ ಹೋಗಿ ಅಂತ ಹೇಳ್ತಾರಂತೆ. ಆದರೆ ಆ ರೀತಿ ಆಗೋದೇ ಇಲ್ಲ. ಮುಂದೆ ಎಲ್ಲ ನಿರ್ಧಾರಗಳನ್ನು ನೇರವಾಗಿ ಸಂಜಯ್ ಗಾಂಧಿನೇ ತಗೊಳ್ಳೋಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗಂದ್ರೆ ತುರ್ತು ಪರಿಸ್ಥಿತಿ ಹೇರಿದ ಬಳಿಕ ಇಂದಿರಾ ಗಾಂಧಿ ಸಂಪುಟದಲ್ಲಿ ವಾರ್ತಾ ಸಚಿವರಾಗಿದ್ದ ಐಕೆ ಗುಜ್ರಾಲ್ ಮತ್ತು ಶಿಕ್ಷಣ ಮಂತ್ರಿಯಾಗಿದ್ದ ನೂರುಲ್ ಹಸನ್ರನ್ನ ತಮ್ಮ ಕೊಠಡಿಗೆ ಕರ್ಕೊಂಡು ಸೂಚನೆಗಳನ್ನು ಕೊಡ್ತಾ ಇದ್ರು ಸಂಜಯ್ ಗಾಂಧಿ. ವಾರ್ತಾ ಸಚಿವರು ಪತ್ರಿಕೆಗಳು ಪ್ರಕಟ ಆಗೋಕ್ಕೂ ಮೊದಲು ಏನು ಪ್ರಕಟ ಮಾಡ್ತೀವಿ ಅನ್ನೋದನ್ನು ನನ್ನ ಮುಂದೆ ತಂದು ತೋರಿಸ್ಬೇಕು. ಹಾಗೆ ಶಿಕ್ಷಣ ಸಚಿವರು ಯಾವೆಲ್ಲ ಯೂನಿವರ್ಸಿಟಿ ಮತ್ತು ಪ್ರತಿಷ್ಠಿತ ಕಾಲೇಜುಗಳಲ್ಲಿ RSS ಸಿದ್ಧಾಂತ ಪ್ರಸಾರ ಮಾಡೋರಿದಾರೋ ಅವ್ರನ್ನ ಪಟ್ಟಿ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ನೂರುಲ್ ಹಸನ್ ಏನೋ ಒಪ್ಕೋತಾರೆ, ಆದರೆ ಐಕೆ ಗುಜ್ರಾಲ್ ಇದೆಲ್ಲ ಸಾಧ್ಯ ಇಲ್ಲ, ಪತ್ರಿಕೆಗಳ ವಿಚಾರದಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ, ಆದೇಶ ಕೊಡೋಕೆ ನೀನು ಯಾವನು, ನನ್ನ ಮಗನ ವಯಸ್ಸು ನಿನಗೆ ಅಂತ ದಬಾಯಿಸಿಬಿಡ್ತಾರೆ. ಆದರೆ ಅವರ ಅಗ್ರೆಷನ್ ಅದೊಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ, ಯಾಕಂದರೆ ಮರುದಿನ ಅವರ ಖಾತೆನೇ ಚೇಂಜ್ ಆಗಿರುತ್ತೆ. ಸಂಜಯ್ ಗಾಂಧಿ ಮಾಡಿಸಿರ್ತಾರೆ. ಸೊ ಆ ಥರ ಕಂಪ್ಲೀಟ್ ಆಗಿ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ
ಸಂಜಯ್ ಗಾಂಧಿ. ತುರ್ತು ಪರಿಸ್ಥಿತಿ ಬಳಿಕ ಮುಂದೇನು? ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನ ಅಂದ್ರೆ ಜೂನ್ 26ನೇ ತಾರೀಕು ಇಂದಿರಾ ಗಾಂಧಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಹೇಳ್ತಾರೆ. ಎಂತ ದುರಂತ ಅಂದ್ರೆ ರಕ್ಷಣಾ ಮಂತ್ರಿ ಸ್ವರ್ಣ ಸಿಂಗ್ ಬಿಟ್ರೆ ಕ್ಯಾಬಿನೆಟ್ನ ಯಾವುದೇ ಮಂತ್ರಿ ಕೂಡ ಇದನ್ನ ಪ್ರಶ್ನೆ ಮಾಡಲ್ಲ. ಕೇವಲ 15 ನಿಮಿಷದಲ್ಲಿ ತುರ್ತು ಪರಿಸ್ಥಿತಿಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಆ ಮೂಲಕ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಆಗೇ ಬಿಡುತ್ತೆ. ಈ ಟೈಮ್ನಲ್ಲಿ ಒಂದು ಘಟನೆ ಆಗುತ್ತೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಪತ್ರಕರ್ತರು ಕೂಡ ಇಂದಿರಾ ಗಾಂಧಿ ಮೇಲೆ ರೊಚ್ಚಿಗೆದ್ದು ಬಿಟ್ಟಿರ್ತಾರೆ. ಇಂದಿರಾ ಗಾಂಧಿ ಸಿಕ್ಕಾಗ ಪತ್ರಕರ್ತರೆ ಅವ್ರ ಮೇಲೆ ಕೈ ಹಾಕಿರ್ತಾರೆ, ದಾಳಿ ಮಾಡಿರ್ತಾರೆ, ಅವ್ರ ಮೇಲೆ ಎಳೆದಾಡಿರ್ತಾರೆ. ಆಮೇಲೆ ಅವ್ರನ್ನ ರಕ್ಷಣೆ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಲಾಗಿರುತ್ತೆ. ಅಷ್ಟರ ಮಟ್ಟಿಗೆ ಕೆಲವೇ ವರ್ಷಗಳ ಹಿಂದೆ ಭಾರತದ ಪವರ್ಫುಲ್ ಜನಪ್ರಿಯ ಪ್ರಧಾನಮಂತ್ರಿಯಾಗಿದ್ದ, ಎಲ್ಲರ ಕೈಯಲ್ಲೂ ಹೊಗಳಿಸ್ಕೊಳ್ತಾ ಇದ್ದ ಇಂದಿರಾ ಗಾಂಧಿ ಅವ್ರನ್ನ ಜನ ದ್ವೇಷಿಸೋಕೆ ಶುರು ಮಾಡಿರ್ತಾರೆ, ವಿಲನ್ ಆಗಿ ನೋಡೋಕೆ ಶುರು ಮಾಡಿರ್ತಾರೆ. ಸಿಕ್ಕಿದ್ರೆ ಹೊಡೆದು ಬಿಡೋಣ ಅಂತ ಪತ್ರಕರ್ತರು ಕೂಡ ಪ್ರೈಮ್ ಮಿನಿಸ್ಟರ್ ಮೇಲೆ ಕೈ ಹಾಕೋಕೆ ಮುಂದಾಗೋ ಮಟ್ಟಿಗೆ ಪರಿಸ್ಥಿತಿ ಚೇಂಜ್ ಆಗಿಬಿಟ್ಟಿರುತ್ತೆ. ಹೇಗಿತ್ತು ತುರ್ತು ಪರಿಸ್ಥಿತಿ ದಿನಗಳು? ಜೂನ್ 25, 1975ರಿಂದ ಮಾರ್ಚ್ 21, 1977 ತನಕ ಅಂದರೆ 21 ತಿಂಗಳು ದೇಶದಲ್ಲಿ ತುರ್ತು ಪರಿಸ್ಥಿತಿ ಇತ್ತು. ಫಕ್ರುದ್ದೀನ್ ಅಲಿ ಅಹಮದ್ ಭಾರತದ ರಾಷ್ಟ್ರಪತಿಯಾಗಿದ್ದರು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದರು. ತುರ್ತು ಪರಿಸ್ಥಿತಿ ಬಂದ ಕೂಡಲೇ ಅಪೋಸಿಷನ್ ಲೀಡರ್ಗಳೆಲ್ಲರನ್ನ ಅರೆಸ್ಟ್ ಮಾಡಲಾಗುತ್ತೆ. ಜಯಪ್ರಕಾಶ್ ನಾರಾಯಣ್, ಜಾರ್ಜ್ ಫರ್ನಾಂಡಿಸ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಜೊತೆಗೆ ಸಾಕಷ್ಟು ಸ್ಥಳೀಯ ನಾಯಕರು ಕೂಡ ಬಂಧನ ಆಗ್ತಾರೆ. ಎಲ್ಲರನ್ನ ಜೈಲಿಗೆ ಹಾಕಲಾಗುತ್ತೆ. ಪೇಪರ್ಗಳು, ಸುದ್ದಿ ಮಾಧ್ಯಮಗಳು ಸರ್ಕಾರದ ಸೆನ್ಸಾರ್ಶಿಪ್ಗೆ ಒಳಪಡ್ತವೆ. 1 ಲಕ್ಷಕ್ಕೂ ಅಧಿಕ ಜನರನ್ನ ದೇಶಾದ್ಯಂತ ಅರೆಸ್ಟ್ ಮಾಡಲಾಗುತ್ತೆ. ಎಮರ್ಜೆನ್ಸಿ ಇದ್ದ ಕಾರಣ ಜನ ಕೋರ್ಟ್ಗೂ ಹೋಗೋಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಆ ಹಕ್ಕೆ ಅವ್ರ ಬಳಿ ಇರಲಿಲ್ಲ. ಅಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮತ್ತು ಜಮಾತ್ ಎ ಇಸ್ಲಾಮಿ ಸೇರಿದಂತೆ ಧಾರ್ಮಿಕ, ರಾಜಕೀಯ, ಕ್ರಾಂತಿಕಾರಿ ಸಂಘಟನೆಗಳು ಎಲ್ಲವನ್ನ ಇಂದಿರಾ ಗಾಂಧಿ ಸರ್ಕಾರ ಬ್ಯಾನ್ ಮಾಡುತ್ತೆ. ಅಲ್ಲದೆ CPIM ಲೀಡರ್ಗಳಾದ BS ಅಚ್ಯುತಾನಂದನ್ ಮತ್ತು ಜ್ಯೋತಿರ್ಮಯ್ ಬಸು ಸೇರಿದಂತೆ ಹಲವರು ಅರೆಸ್ಟ್ ಆಗ್ತಾರೆ. ತುರ್ತು ಪರಿಸ್ಥಿತಿ ಆಡಳಿತ. ಈ ಟೈಮ್ನಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಾಗುತ್ತೆ. ಕೆಲವೊಂದು ಪ್ರಮುಖ ಕಾರ್ಯಕ್ರಮಗಳನ್ನು ಜಾರಿ ತರಲಾಗುತ್ತೆ. ಸಂಜಯ್ ಗಾಂಧಿಯ ವಿಷನ್ ಅಂತ ಇದನ್ನ ಗುರುತಿಸಲಾಗುತ್ತೆ. ಕೆಲವೊಂದೆಲ್ಲ ಚೆನ್ನಾಗೇ ಇತ್ತು ಹಂಗೆ ನೋಡೋಕೆ ಹೋದರೆ, ಆದರೆ ಡೆಮೊಕ್ರೆಟಿಕ್ ಆಗಿರಲಿಲ್ಲ ಅಷ್ಟೇ. ಕಡ್ಡಾಯ ವಯಸ್ಕರ ಶಿಕ್ಷಣ ಜಾರಿಗೆ, ವರದಕ್ಷಿಣೆ ರದ್ದತಿ, ಮರಗಳನ್ನು ನೆಡೋ ಕಾರ್ಯಕ್ರಮ, 2 ಮಕ್ಕಳನ್ನೇ ಹೊಂದಬೇಕು ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ, ಜಾತಿ ಪದ್ಧತಿ ಸಂಪೂರ್ಣ ನಿರ್ಮೂಲನೆ, ಜನಸಂಖ್ಯಾ ನಿಯಂತ್ರಣಕ್ಕೆ ಪುರುಷರ ಸಂತಾನಹರಣ, 70 ವರ್ಷದ ಅಜ್ಜನಿಗೆ 18 ವರ್ಷ ಆಗದ ಹುಡುಗರಿಗೆ ಸಿಕ್ಕದಲ್ಲಿ ಹಿಡ್ಕೊಂಡು ಬಂದು ಅವ್ರನ್ನ ಸಂತಾನಹರಣ ಮಾಡಲಾಗ್ತಾ ಇತ್ತು. ಸರ್ಕಾರಿ ಜೀಪ್ ಅವರ ಸೌಂಡ್ ಕೇಳಿದ್ರೆ ಯುವಕರೆಲ್ಲ ಕದ್ಕೂರ್ತಾ ಇದ್ರು ಆಗಿನ ಕಾಲದಲ್ಲಿ. ಆ ರೀತಿ ಆಯಿತು. ಸಂಜಯ್ ಗಾಂಧಿ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಟಾರ್ಗೆಟ್ ಕೊಟ್ಟಿರ್ತಾ ಇದ್ರಂತೆ, ಯಾರು ಜಾಸ್ತಿ ಈ ರೀತಿ ಸಂತಾನಹರಣ ಮಾಡಿದ್ದಾರೆ ಯುವಕರದು ಅಂತ ಲಿಸ್ಟ್ ಹಿಡ್ಕೊಂಡು ಬಂದು ಕ್ಯೂ ನಿಲ್ತಾ ಇದ್ರಂತೆ. ನಾನು ಜಾಸ್ತಿ ಮಾಡಿದ್ದೀನಿ ಅಂತ ಸಂಜಯ್ ಗಾಂಧಿಯಿಂದ ಹೊಗಳಿಕೆ ತಗೊಳ್ಳೋಕೆ ರಾಜ್ಯಗಳ ಮುಖ್ಯಮಂತ್ರಿಗಳು. ಏನು ಸಂತಾನಹರಣ ವಿರೋಧ ಮಾಡಿದ್ದ ಉತ್ತರ ಪ್ರದೇಶದ ಮುಜಫರ್ ನಗರದಲ್ಲಿ ಗಲಾಟೆಯಾಗಿ ಗೋಲಿಬಾರ್ ಆಯಿತು. 30 ಜನ ಪ್ರಾಣ ಕಳ್ಕೊಂಡ್ರು. ಆದರೆ ಅದು ಪ್ರಸಾರನೇ ಆಗಲಿಲ್ಲ, ಯಾಕಂದರೆ ಮಾಧ್ಯಮಗಳಿಗೆ ಬಾಯಿಗೆ ಬೀಗ ಹಾಕಲಾಗಿತ್ತು. ತುರ್ತು ಪರಿಸ್ಥಿತಿ. ಹಾಗೆ ದಿಲ್ಲಿಯಲ್ಲಿ ಸ್ಲಮ್ ಒಂದನ್ನು ತೆರವು ಮಾಡೋಕ್ಕೆ ಹೋದಾಗ ಪೊಲೀಸರು ಮತ್ತು ಜನರ ನಡುವೆ ಗಲಾಟೆಯಾಗಿ 300 ಜನ ಪ್ರಾಣ ಕಳ್ಕೊಂಡ್ರು. ಅಲ್ಲೂ ಕೂಡ ಗೋಲಿಬಾರ್ ಮಾಡಲಾಗಿತ್ತು. ಅದು ಕೂಡ ಸುದ್ದಿ ಪ್ರಸಾರ ಆಗಲಿಲ್ಲ. ಜೊತೆಗೆ ಈ ಟೈಮ್ನಲ್ಲಿ ಪಾರ್ಲಿಮೆಂಟ್ ಚುನಾವಣೆಯನ್ನು, ರಾಜ್ಯ ಸರ್ಕಾರಗಳ ಚುನಾವಣೆಗಳನ್ನು ಕೂಡ ಮುಂದಕ್ಕೆ ಹಾಕಲಾಯಿತು ಬೇಕಾಬಿಟ್ಟಿಯಾಗಿ. ತಮಿಳುನಾಡು, ಗುಜರಾತ್ನಲ್ಲಿ ರಾಜ್ಯಪಾಲರ ಆಳ್ವಿಕೆಯನ್ನು, ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಯಿತು. ಸಾಕಷ್ಟು ಕಾನೂನುಗಳನ್ನು ಚೇಂಜ್ ಮಾಡಲಾಯಿತು. 50,000ಕ್ಕೂ ಅಧಿಕ ಜನರನ್ನು ಜೈಲಿಗೆ ಶಿಫ್ಟ್ ಮಾಡಲಾಯಿತು. 50,000ಕ್ಕೂ ಅಧಿಕ ಜನರನ್ನು. 50,000. ಫೆಬ್ರವರಿ 4ನೇ ತಾರೀಕು ಲೋಕಸಭೆಯ ಅವಧಿಯನ್ನು 1 ವರ್ಷಕ್ಕೆ ಮುಂದಕ್ಕೆ ಹಾಕಲಾಯಿತು. 1976ರಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ತಿದ್ದುಪಡಿ ತಂದು ಭಾರತ ಒಂದು ಜಾತ್ಯತೀತ ಸಮಾಜವಾದಿ ಗಣರಾಜ್ಯ, ಸೆಕ್ಯುಲರ್, ಇದೆಲ್ಲವನ್ನ ಆವಾಗ ಸೇರಿಸಲಾಯಿತು. ಹೇಗೆ 21 ತಿಂಗಳು ಕಳೆದ ನಂತರ ಕೊನೆಯದಾಗಿ ಅಂದರೆ ಮಾರ್ಚ್ 21ನೇ ತಾರೀಕು 1977ರಲ್ಲಿ ಇದು ಎಂಡ್ ಆಯಿತು. ವಿರೋಧಿಗಳನ್ನು ರಿಲೀಸ್ ಮಾಡೋ ಮೂಲಕ ದೇಶದಲ್ಲಿ ಹೊಸದಾಗಿ ಚುನಾವಣೆಯನ್ನು ಘೋಷಣೆ ಮಾಡಲಾಯಿತು. ಆದರೆ ತುರ್ತು ಪರಿಸ್ಥಿತಿಯ ಪರಿಣಾಮಗಳು ಮಾತ್ರ ಫಾರೆವರ್, ಶಾಶ್ವತವಾಗಿ ಭಾರತದ ಮೇಲಾಯಿತು. ದೇಶದಲ್ಲಿ ಮೊದಲ ಸಲ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ರೂಲ್ ಮಾಡಿತ್ತು. ದೇಶ ಸರ್ವಾಧಿಕಾರ ಅಂದರೆ ಏನು ಅಂತ ನೋಡಿತು. ದೇಶಕ್ಕೆ ಮಾತ್ರ ಅಲ್ಲ, ದೇಶದ ರಾಜಕೀಯದ ಪಾಲಿಗೂ ಇದು ಟರ್ನಿಂಗ್ ಪಾಯಿಂಟ್ ಆಯಿತು. ಕಾಂಗ್ರೆಸ್ ಪಾಲಿಗಂತೂ ಇವತ್ತಿಗೂ ದೊಡ್ಡ ಆರೋಪದಂತೆ ಕಾಡೋ ವಿಚಾರ ಆಯಿತು. ಖುದ್ದು ರಾಹುಲ್ ಗಾಂಧಿಗೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಂಥ ಟೈಮ್ನಲ್ಲಿ ಅದು ತಪ್ಪು ಅಂತ ಒಪ್ಪಿಕೊಳ್ಳೋ ಪರಿಸ್ಥಿತಿ ಇದರಿಂದ ನಿರ್ಮಾಣ ಆಗಿದೆ. ತುರ್ತು ಪರಿಸ್ಥಿತಿಯಿಂದ ದೇಶದಲ್ಲಿ ಮೊದಲ ಸಲ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂತು. ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಶುರುವಾಯಿತು ದೇಶದಲ್ಲಿ. ಇದುವರೆಗೂ ಇದ್ದ ಒನ್ ಪಾರ್ಟಿ ಡಾಮಿನೆನ್ಸ್ ಕಮ್ಮಿಯಾಗಿ ಹೊಸ ರಾಜಕೀಯ ಶಕ್ತಿಗಳ ಉದಯ ಆಯಿತು.
ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಜಾರ್ಜ್ ಫರ್ನಾಂಡಿಸ್ರಂಥ ನಾಯಕರು ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟದ ಮೂಲಕವೇ ದೊಡ್ಡ ಲೀಡರ್ಗಳಾಗಿ ರೂಪುಗೊಳ್ತಾ ಬಂದರು. ಎಲ್ಲಕ್ಕಿಂತ ಮುಖ್ಯವಾಗಿ ಜನರಿಗೆ ಪ್ರಜಾಪ್ರಭುತ್ವ ಅಂದ್ರೇನು ಅಂತ ನೋಡ್ತಾ ಬಂದಿದ್ರಲ್ಲ, ತುರ್ತು ಪರಿಸ್ಥಿತಿ ಅಂದ್ರೇನು, ಡಿಕ್ಟೇಟರ್ಶಿಪ್ ಅಂದ್ರೇನು, ಸರ್ವಾಧಿಕಾರ ಅಂದ್ರೇನು ಅಂತ ಕೂಡ ಎರಡು ನೋಡಿದ್ರಲ್ಲ, ಆವಾಗ ಪ್ರಜಾಪ್ರಭುತ್ವದ ಬೆಲೆ ಗೊತ್ತಾಯಿತು. ಎಂಥದೇ ನಾಯಕ ಅಥವಾ ನಾಯಕಿದ್ರೂ ಕೂಡ ಪ್ರಜಾಪ್ರಭುತ್ವ ಅಲ್ಟಿಮೇಟ್ ಅನ್ನೋದನ್ನು ಜನ ಅವತ್ತು ತೋರಿಸ್ಕೊಟ್ಟಿದ್ರು. ಮುಂದೆ ಪ್ರಾದೇಶಿಕ ಪಕ್ಷಗಳು ಎದ್ದು ನಿಂತವು. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ BJPಯ ಹುಟ್ಟಿಗೆ ಮತ್ತು ಬಲವರ್ಧನೆಗೂ ಕೂಡ ಇದು ಕಾರಣವನ್ನು ನೀಡಿತು ಮತ್ತು ಬಲವನ್ನು ಕೊಡ್ತು. ಹೀಗೆ ತುರ್ತು ಪರಿಸ್ಥಿತಿ ಅನ್ನೋದು ಭಾರತದ ರಾಜಕಾರಣದಲ್ಲಿ ಶಾಶ್ವತವಾದ ಪ್ರಭಾವ ಬೀರಿತು. ಇದಾಗಿ ಈಗ ಅರ್ಧ ಶತಮಾನ, 50 ವರ್ಷ ಕಳೆದಿದೆ ಈಗ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.